ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಲ್ಫ್ ದೇಶಗಳಲ್ಲಿ ನಡೆಯುತ್ತಿರೋ ಯುದ್ಧದ ಬಿಸಿ ಈಗ ಬೆಂಗಳೂರಿಗೆ ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಿಗೆ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಜೊತೆ ಪೂರೈಕೆಯಲ್ಲೂ ವ್ಯತ್ಯಾಸ ಕಾಣಿಸಿಕೊಂಡಿದ್ದು, ಇದರಿಂದ ಹೋಟೆಲ್ಗಳು ಸಂಕಷ್ಟಕ್ಕೆ ಸಿಲುಕಿವೆ. ಪಿಜಿಗಳಲ್ಲಿ ಮೆನು ಬದಲಾವಣೆ ಮಾಡಲಾಗಿದೆ. ಇತ್ತ ಎಲ್ಪಿಜಿ ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರು ಕೂಡ ಕಂಗಾಲಾಗಿದ್ದಾರೆ. ಒಟ್ಟಾರೆ ಸಿಲಿಂಡರ್ ಸಂಕಷ್ಟ ರಾಜ್ಯದ ಹಲವು ವಲಯಗಳಿಗೆ ತಟ್ಟಿದ್ದು, ಇದರ ಸಂಪೂರ್ಣ ಚಿತ್ರ ಇಲ್ಲಿದೆ ನೋಡಿ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಹೋಟೆಲ್ ಮತ್ತು ಪಿಜಿಗಳ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಹಲವು ಹೋಟೆಲ್ಗಳು ಬಂದ್ ಆಗುವ ಸ್ಥಿತಿಯಲ್ಲಿದ್ದು, ಪಿಜಿಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ಕತ್ತರಿ ಹಾಕಲಾಗಿದೆ. ಇದು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳು ಅರೆ ಹೊಟ್ಟೆಯಲ್ಲಿ ಇರುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬದುಕಿನ ಬಂಡಿ ಸಾಗಿಸಲು ಆಟೋಗಳನ್ನು ನಂಬಿಕೊಂಡಿದ್ದ ಚಾಲಕರಿಗೆ ಎಲ್ಪಿಜಿ ಗ್ಯಾಸ್ ಕೊರತೆ ಸಂಕಷ್ಟ ತಂದೊಡ್ಡಿದೆ. ಇನ್ನೊಂದೆಡೆ ಬೆಲೆ ಏರಿಕೆಯ ಬಿಸಿ ಜನರ ಹೊಟ್ಟೆ ಸುಡುತ್ತಿದೆ. ಕರುನಾಡಿಗೆ ಸಿಲಿಂಡರ್ ಸಂಕಷ್ಟ, ಹೋಟೆಲ್ ಪಿಜಿ ಮಾಲೀಕರು ಕಂಗಾಲು. ಧಾರವಾಡದಲ್ಲೂ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ತಟ್ಟಿದ್ದು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಪಿಜಿಗಳಲ್ಲಿ ಅಡುಗೆ ಸಮಸ್ಯೆ ಎದುರಾಗಿದೆ. ಸಾವಿರಾರು ವಿದ್ಯಾರ್ಥಿಗಳು ವಾಸಿಸುವ ಪಿಜಿಗಳಲ್ಲಿ ಮೆನು ಪಲಾವ್ಗೆ ಮಾತ್ರ ಸೀಮಿತವಾಗಿದ್ದು, ಚಪಾತಿ ರೊಟ್ಟಿ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಇತ್ತ ಹುಬ್ಬಳ್ಳಿಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಏಜೆನ್ಸಿಗಳ ಮುಂದೆ ಜನರು ಸಾಲಿನಲ್ಲಿ ನಿಂತಿರುವ ದೃಶ್ಯ ಕಂಡು ಬಂದಿದೆ. ಬಟ್ ಈಗ ನಿನ್ನೆಯಿಂದ ಈಗ ಇರಾನ್ ಮತ್ತು ಅಮೆರಿಕ ಯುದ್ಧ ನಡೆದಿಂದ ನಮಗೆ ನಿನ್ನೆ ಸಪ್ಲೈ ಇಲ್ಲ ಅಂತ ಹೇಳಿ ಹೇಳಿದ್ರು, ಲಾಸ್ಟ್ ಸ್ಟಾಕ್ ಅಂತ ಹೇಳಿದ. ಈ ಬೆಳಿಗ್ಗೆ ಫೋನ್ ಮಾಡಿದಾಗ ಸಾರಿ ಸರ್ 15 ಸಂಗತಿ ಕೇಳಕ್ಕೆ ಹೋಗ್ಬೇಡ್ರಿ, 15 ಸಾವಿರ ಕೇಳಕ್ಕೆ ಹೋಗಿ ಸುಮ್ಮನೆ ಹೋಟೆಲ್ ಬಂದ್ ಮಾಡಿ ಬನ್ನಿ ಹೋಗ್ತಾರ ಅವರು ಅಥವಾ ಏನೋ ಯಾವ್ದು ನಡೀತದೆ. ಬಟ್ ನಮ್ಮ ಹಾಸ್ಟೆಲ್ ಮಕ್ಕಳು ನಾವು ಪ್ರತಿನಿತ್ಯ 2 ಮಕ್ಕಳು ಊಟ ಕೊಡ್ಬೇಕು. ನಾವು ಬೆಳಿಗ್ಗೆ ನಾವು ಇಡ್ಲಿ ತಮ್ಮ ಮೇಲೆ ಇಡ್ಲಿ ಒಳಗೆ ಕೊಡ್ಬೇಕಿತ್ತು, ಸಿಲಿಂಡರ್ ಇಲ್ಲದಕ್ಕೆ ನಾವು ಬರೀ ಇಡ್ಲಿ ಅಂತ ಕೊಟ್ವಿ. ಈ ಚಪಾತಿ ಎಲ್ಲ ಕೊಡಬೇಕು ನೋಡ್ತಾ ಇದ್ದಾರೆ, ಖಾಲಿ ಇಲ್ಲ, ಚಪಾತಿ ಮಾಡೋ ಕೆಲಸ ಮಾಡಿದೆ, ಯಾಕೆ ಒಲಿ ಗ್ಯಾಸ್ ಇಲ್ಲ. ಗದಗ ಜಿಲ್ಲೆಯಲ್ಲಿ ಗ್ಯಾಸ್ ಬಂಕ್ಗಳ ಮುಂದೆ ನೂರಾರು ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿರುವ ದೃಶ್ಯ ಕಂಡು ಬಂದಿದೆ. ಕೇವಲ 10 ದಿನಗಳಲ್ಲೇ ಆಟೋ ಗ್ಯಾಸ್ ದರ ಲೀಟರ್ಗೆ 58 ರಿಂದ 77.50 ರೂಪಾಯಿಗೆ ಏರಿಕೆಯಾಗಿದೆ. ಕೊರತೆ ಭೀತಿಯಿಂದ ಹಲವರು ಟ್ಯಾಂಕ್ ಫುಲ್ ಮಾಡಿಕೊಳ್ತಿದ್ದಾರೆ. ಇತ್ತ ಬಳ್ಳಾರಿಯಲ್ಲಿ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ವ್ಯತ್ಯಯದಿಂದ ಹೋಟೆಲ್ಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ಕಮರ್ಷಿಯಲ್ ಸಿಲಿಂಡರ್ ಬೆಲೆ 115 ರೂಪಾಯಿ ಹೆಚ್ಚಳ ಆದ ಹಿನ್ನೆಲೆ ತಿಂಡಿ ತಿನಿಸುಗಳ ದರ ಏರಿಕೆ ಸಾಧ್ಯತೆ ವ್ಯಕ್ತವಾಗಿದೆ. ಸಪ್ಲೈಗಳು ಬಹಳ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ, ಸಪ್ಲೈ ಶಾರ್ಟೇಜ್ ಇದೆ. ಅದರಿಂದ ಎಲ್ಲ ಕಡೆ ನಮ್ಮ ಬಳ್ಳಾರಿ ಒಂದೇ ಅಲ್ಲ, ಆಲ್ ಓವರ್ ಇಂಡಿಯಾ ಫಾರ್ ಆಲ್ ಗ್ಯಾಸ್ ಕಂಪನೀಸ್ IOCB ಎಲ್ಲ ಕಡೆ ಸೇಮ್ ಪ್ರಾಬ್ಲಮ್ ಆಗಿದೆ. ಸಪ್ಲೈ ಬರ್ತಾ ಇಲ್ಲ. ಇವಾಗ ಅದು ಇಂಪ್ರೂವ್ ಯಾವಾಗುತ್ತೆ ಗೊತ್ತಿಲ್ಲ. ಬಟ್ ಆಸ್ ಆಫ್ ಟುಡೇ ಕಮರ್ಷಿಯಲ್ ಟೋಟಲ್ 3 days ಕಂಪ್ಲೀಟ್ ಟೋಟಲ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೊಸಪೇಟೆಯ ಪ್ರಸಿದ್ಧ ಶಾನ್ಭೋಗ್ ಹೋಟೆಲ್ನಲ್ಲಿ ಗ್ಯಾಸ್ ಕೊರತೆಯಿಂದ ಹಲವು ತಿಂಡಿಗಳನ್ನು ನಿಲ್ಲಿಸಿ ದೋಸೆ, ವಡೆ, ಇಡ್ಲಿಗೆ ಮಾತ್ರ ಅಡುಗೆ ಸೀಮಿತ ಆಗಿದೆ. ಸಿಲಿಂಡರ್ ಪೂರೈಕೆ ಮುಂದುವರಿಯದಿದ್ರೆ ಇನ್ನು 4 ದಿನಗಳಲ್ಲಿ ಹೋಟೆಲ್ ಮುಚ್ಚುವ ಪರಿಸ್ಥಿತಿ ಎದುರಾಗಬಹುದು ಅಂತ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಸಿಲಿಂಡರ್ ಅಭಾವ ಎಲ್ಲ ಕಡೆ ಇದೆ. ಇಡೀ ರಾಜ್ಯದಾದ್ಯಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಹೊಸಪೇಟೆಯಲ್ಲಿ ಬಹಳ ದೊಡ್ಡದಾದಂತ ಪ್ರತಿಷ್ಠಿತ ಹೋಟೆಲ್ ತಮ್ಮದು. ಯಾವ ರೀತಿ ಇದೆ ಪರಿಸ್ಥಿತಿ? ಗ್ರಾಹಕರು ಬರ್ತಾ ಇದ್ದಾರಾ, ಹೇಗೆ? ಸರ್, ಈಗ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ನಮಗೆ ಟೋಟಲಿ ಏನಂದ್ರೆ ಒಂದು ದಿನಕ್ಕೆ 8 ರಿಂದ 10 ಸಿಲಿಂಡರ್ ಬೇಕಾಗಿದೆ, ಕಮರ್ಷಿಯಲ್ ಸಿಲಿಂಡರ್. ನಮಗೆ ಡೊಮೆಸ್ಟಿಕ್ ಹಾಕಕ್ಕೆ ಇದಿಲ್ಲ. ಈಗ ನಮಗೆ ಓನರ್ಗೆ ಮಾತಾಡಿದ್ರು ಕೂಡ ಅವರು ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವ್ರು ನಾನು ಏನ್ ಹೇಳ್ತಾ ಇದ್ದಾರೆ, ಸರ್ ನಿಮಗೆ 6 ಕೊಡ್ಬೋದು, ನಾನು 4 ಕೊಡ್ತೀನಿ, 5 ಕೊಡ್ತೀನಿ. ನಾನು ಅವ್ರು ರಿಕ್ವೆಸ್ಟ್ ಮಾಡಿ 6 ರಿಂದ 7 ತಂದಿದ್ದೀನಿ. ಒಂದು ಟೋಟಲ್ ಒಂದು 26 ರಿಂದ 25 ಐಟಮ್ ಹೋಟ್ಲಲ್ಲಿ. ಈ ಟೋಟಲ್ ನಾನು 12 ಐಟಮಿಗೆ ಬಂದಿದ್ದೀನಿ. ಬಿಕಾಸ್ ಆಫ್ ಉತ್ತಪ್ಪ ಗ್ಯಾಸ್ ಜಾಸ್ತಿ ಹೋಗುತ್ತೆ, ರವೆ ದೋಸೆ ಗ್ಯಾಸ್ ಜಾಸ್ತಿ ಹೋಗುತ್ತೆ, ಮೀಲ್ಸ್ಗೆ 5 ವೆರೈಟೀಸ್ ಮಾಡಬೇಕು, ಪ್ರತಿಯೊಂದಕ್ಕೂ ಗ್ಯಾಸ್. ನಾವು ಇದು ಫೈರ್ ಯೂಸ್ ಮಾಡಂಗಿಲ್ಲ. ಅದಕ್ಕೆ ನಮಗೆ ಗ್ಯಾಸಿಗೆ ಬಹಳ ತೊಂದರೆ ಆಗಿದೆ ಸರ್ ಸದ್ಯಕ್ಕೆ. ಇವಾಗ ಸರ್ ನಮಗೆ ಮೊದಲು ನಮ್ಗೆ 8 ರಿಂದ 10 ಬೇಕಾಗಿತ್ತು. ಇವಾಗ ನಮಗೆ 5ಕ್ಕೆ ಬಂದು ನಿಲ್ಸಿದ್ದಾರೆ. ಅವರೀಗ 5 ಗ್ಯಾಸಿಗೆ ತಂದು ನಿಲ್ಸಿದ್ದಾರೆ ಕಂಪ್ಲೀಟ್ ಆಗಿ. ಕಲಬುರಗಿ ಜಿಲ್ಲೆಗೂ ಯುದ್ಧದ ಎಫೆಕ್ಟ್, ಎಲ್ಪಿಜಿ ಅಭಾವ ಉಂಟಾಗಿದೆ. ಬುಕ್ ಮಾಡಿ 8 ದಿನ ಆದರೂ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಿಲ್ಲ ಅಂತ ಗ್ರಾಹಕರು ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನೊಂದೆಡೆ ಮಂಡ್ಯದಲ್ಲಿ ಮಾತ್ರ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಕೊರತೆ ಇಲ್ಲ ಅಂತ ಆಹಾರ ಇಲಾಖೆ ಉಪನಿರ್ದೇಶಕ ಪ್ರತೀಕ್ ಜಿ ಹೆಗಡೆ ಸ್ಪಷ್ಟಪಡಿಸಿದ್ದಾರೆ. ಆ ಥರ ಕೊರತೆ ಅನ್ನೋದು ಡೊಮೆಸ್ಟಿಕ್ ಗ್ಯಾಸಲ್ಲಿ ಇಲ್ಲ, ಡೊಮೆಸ್ಟಿಕ್ LPG ಗ್ಯಾಸಸ್ಸಲ್ಲಿ ಇಲ್ಲ.
ಇದು ಮಾಹಿತಿ ನಮಗೆ ಬಂದಿರೋದು ಎಲ್ಲ ಸೇಲ್ಸ್ ಆಫೀಸರ್ಸ್ ಅಂದರೆ HPC, BPC ಮತ್ತು IOC ಸೇಲ್ಸ್ ಆಫೀಸರ್ಸಿಂದ ಈ ಮಾಹಿತಿ ನಮಗೆ ಸಿಕ್ಕಿದೆ. LPG ಡೊಮೆಸ್ಟಿಕ್ ಸಿಲಿಂಡರ್ಸ್ ಬಗ್ಗೆ ಯಾವುದೇ ಕೊರತೆ ಇಲ್ಲ. ಯಾರು ದಯವಿಟ್ಟು ಹಾಗಾಗಿ ಪ್ಯಾನಿಕ್ ಬುಕ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಅನಾವಶ್ಯಕವಾಗಿ. ಸೊ ಏನು ಶಾರ್ಟೇಜ್ ಇಲ್ಲದೆ ಇರೋದ್ರಿಂದ ನೀವು ಹೇಗೆ ಮುಂಚೆ ಹೇಗೆ ಬುಕ್ ಮಾಡ್ತಿದ್ರಿ ಅದೇ ರೀತಿ ಬುಕ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಧರಣಿ. ರಸ್ತೆಯಲ್ಲೇ ಸೌದೆ ಒಲೆ ಹಚ್ಚಿ ಕೇಂದ್ರಕ್ಕೆ ಧಿಕ್ಕಾರ. ಶಿವಮೊಗ್ಗದಲ್ಲಿ ಶಿವಪ್ಪ ನಾಯಕ್ ಪ್ರತಿಮೆ ಎದುರು ಜಿಲ್ಲಾ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಸೌದೆ ಒಲೆ ಹಚ್ಚಿ ಟೀ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇತ್ತ ದಾವಣಗೆರೆಯ ಜಯದೇವ ವೃತ್ತದಲ್ಲೂ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಯಲ್ಲಿ ಕಲ್ಲು ಇಟ್ಟು ಅಡುಗೆ ಮಾಡಿ ಪ್ರತಿಭಟನೆ ನಡೆಸಿದ್ರು. ಇಸ್ರೇಲ್ ಇರಾನ್ ಯುದ್ಧದ ಹೊಗೆ ನಮ್ಮ ಹೋಟೆಲ್ ಮನೆಗಳಲ್ಲಿನ ಅಡುಗೆ ಮನೆಯ ಮೇಲೆ ನೇರ ಪರಿಣಾಮ ಬೀರಿದೆ. ಹೋಟೆಲ್ ವ್ಯಾಪಾರಿಗಳು, ಬೀದಿ ಬದಿಯ ಟಿಫಿನ್ ಸೆಂಟರ್ ಮಾಲೀಕರು ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸ್ಥಗಿತದಿಂದ ಕಂಗಾಲಾಗುವಂತಾಗಿದ್ದು, ದರ ಹೆಚ್ಚಳದಿಂದ ಸಾರ್ವಜನಿಕರು ಶಾಪ ಹಾಕುವಂತಾಗಿದೆ. ಆದಷ್ಟು ಬೇಗ ಯುದ್ಧ ಮುಗಿದು ಜನ ನಿಟ್ಟುಸಿರು ಬಿಡುವಂತಾಗಲಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.